चिंचोली तालुका के सूलीपेट गांव में प्राइवेट फाइनेंस कंपनी के जुल्म सितम से तंग आकर एक शख्स की खुदकुशी। गुलबर्गा जिले के चिंचोली तालुका के सूलीपेट गांव में एक दिलखराश वाकया पेश आया, जहां प्राइवेट फाइनेंस कंपनी की जानिब से रोजाना की बुनियाद पर की जाने वाली हरासानी से तंग आकर मोहम्मद सलीम नामी शख्स ने अपने घर में फांसी लगाकर खुदकुशी कर ली। मौसला इत्तलात के मुताबिक 45 साला मोहम्मद सलीम, जो पेशे से बेकरी में काम करता था, उसने बैंक और मुख्तलिफ प्राइवेट फाइनेंस कंपनियों से तकरीबन 20 लाख रुपए कर्ज लिया था। बताया जा रहा है कि प्राइवेट फाइनेंस कंपनियों के अहलकार रोजाना सलीम को सख्त दबाव में लाते, हरासा करते और कर्ज की अदायगी के लिए बार बार मुतालिबा करते थे। इसी मुसलसल जहनी अजियत और दबाव के नतीजे में सलीम ने इंतहाई कदम उठाते हुए अपनी जिंदगी का खात्मा कर लिया। वाज़ह रहे कि कर्नाटक हुकूमत की जानिब से सख्त वार्निंग दिए जाने के बावजूद माइक्रो फाइनेंस कंपनियों की ज़्यादतियाँ थमने का नाम नहीं ले रही है। रियासत भर में ऐसे कई वाक़यात मंजर आमतौर पर आ चुके हैं, जहां कर्जदार अफराद ने हरासानी से तंग आकर खुदकुशियाँ की हैं। मोहम्मद सलीम की निगहानी मौत पर अहले खाना ने शदीद गम व गुस्से का इजहार करते हुए इनकी मैयत को सूलीपेट से लेकर आकर बसवेश्वर सर्कल पर एहतिजाज किया। एहतिजाज में सलीम के अहले खाना के साथ साथ बड़ी तादाद में गांव वालों ने भी शिरकत की और हुकूमत से इंसाफ का मुतालिबा किया। मुजाहिरीन ने मुतालिबा किया कि सलीम की खुदकुशी का सबब बनने वाले प्राइवेट फाइनेंस अहलकारों के खिलाफ सख्त कानूनी कार्रवाई की जाए, ताकि आइंदा किसी और गरीब शख्स को ऐसे अजियत ना झेलनी पड़े। सूलीपेट पुलिस स्टेशन की टीम फौरी तौर पर मौके पर पहुंची, मुआयना किया और केस दर्ज कर लिया है। पुलिस की जानिब से मामले की मुकम्मल तहकीकात जारी है। ಅವ್ರ ಕಿರುಕುಳಲಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿಗೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಈ ಹೋರಾಟವನ್ನ ಹಮ್ಮಿಕೊಂಡಿದೆ। ಎಲ್ಲ ಭಾಗವಹಿಸಿರುವಂತ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ಜೈ ಭೀಮ್, ಜೈ ಶರಣು ಶರಣಾರ್ಥಿ, ಜೈ ಮೂಲ ನಿವಾಸಿ ಹೇಳುತ್ತಾ ಈ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ। ಇವತ್ತ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಬಹಳ ಹೆಚ್ಚಾಗಿತ್ತು, ಬಹಳ ಅಂತ ಕೇಳಿದಾಗ ಬಂದು ಅಡಿಗೆ ಮನೆ ಕೂಡ್ಲತ್ತಿದ್ರು ಅವರು। ಎಷ್ಟೋ ಜನ ಆ ಮೈಕ್ರೋ ಫೈನಾನ್ಸ್ ಹಾವಳಿಲಿಂದ ಊರ್ ಬಿಟ್ಟು ಹೋಗ್ಯಾರ, ಎಷ್ಟೋ ಜನ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋಗ್ಯಾರ। ಅದಕ್ಕೆ ಸರ್ಕಾರ ಏನ್ ಮಾಡ್ತು ಅಂತಂದ್ರ ಹಿಂಗ ಆಗ್ಬಾರ್ದು ಅಂತೇಳಿ ಏನು ಕಮಿಟಿ ಮಾಡಿ ಕಾಯ್ದೆ ಮಾಡ್ತು, ಕಾನೂನು ಮಾಡ್ತು। ಇವತ್ತು ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ಗಳಿಗೆ ಕರೆದು ಆರ್ಡರ್ ಮಾಡ್ತು, ನೀವು 10 ಗಂಟೆಲಿಂದ 5 ಗಂಟೆವರೆಗೆ ನೀವು ಯಾರು ಸಾಲ ತಗೊಂಡಾರ ಆ ಸಾಲ ಕೊಟ್ಟವ್ರ ಮನೆಗೆ ಹೋಗಿ ಸಾಲ ಅವ್ರಿಗೆ ಜಬರ್ದಸ್ತಿ ಮಾಡ್ಲಾರ್ದಂಗ, ಅವರಿಗೆ ಅವತ್ತೇ ಶಬ್ದ ಮಾತಾಡ್ಲಾರ್ದಂಗ ನೀವು ನಯ ವಿನಯಲಿಂದ ನೀವು ಉಸ್ಲಿ ಮಾಡ್ರಿ ಅಂತೇಳಿ ಸರ್ಕಾರ ಆಗ್ರಹ ಮಾಡ್ತು, ಆರ್ಡರ್ ಮಾಡ್ತು। ಆದ್ರೂ ಕೂಡ ಅದು ಆರ್ಡರ್ ಬರೀ ಕಾಗದಾಗ ಅದಲ್ಲಕ್ಕ ಇವತ್ತು ಸಾಕ್ಷಿ ಆಗ್ಯದ। ಸುರೇಪೇಟದಾಗ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡನ, ಸಲೀಂ ಅದಕ್ಕ ಸಲೀಂ ವ್ಯಕ್ತಿ ಏನು ಆತ್ಮಹತ್ಯೆ ಮಾಡ್ಕೊಂಡನಲ್ಲ, ಈಗಾಗಲೇ ನಮ್ಮ ಸೋದರ ಹೇಳಿದ್ರು ಅವ್ರಿಗೆ 1 ಕೋಟಿ ಪರಿಹಾರ ಬೇಕಂತೇಳಿ। 1 ಕೋಟಿ ಪರಿಹಾರನೂ ಬೇಕು, ಅವ್ರ ಮನೆಗ ಒಬ್ಬರಿಗೆ ನೌಕರಿನೂ ಕೊಡ್ಬೇಕಂತೇಳಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ। ಅದಕ್ಕಾಗಿ ಇವತ್ತಿನ ದಿವಸ ಏನು ಹೋರಾಟ ನಡೆದದ, ಈ ಹೋರಾಟ ಆಕಸ್ಮಿಕ ಹೋರಾಟ ಅದ। ಇಂಥ ಹೋರಾಟ ಹಿಂದಕ್ಕ ಏನು ಯಾಕಾಪುರ ಗ್ರಾಮದಾಗ ಜಿಕ್ರಾಬಾನು ಅಂತಕ್ಕಂಥ ಹುಡುಗಿದೇನು ಅತ್ಯಾಚಾರ ಆಗಿ ಏನು ಮರಣ ಏನು ಇದು ಕೊಲೆ ಆಯ್ತಲ್ಲ, ರೇಪ ಕೊಲೆ ಆಯ್ತಲ್ಲ, ಆ ಒಂದು ಸಂದರ್ಭದಾಗ ಮಾಡಿದಂತ ಹೋರಾಟ ಉಗ್ರವಾದ ಹೋರಾಟ। ಇದನ್ನು ಕೂಡ ಅಂತ ಹೋರಾಟ ಅದ। ನಮ್ಮ ಕಡೆಯಿಂದ ಕಾನೂನು ಕೈಗೆ ತಗೋಬಾರ್ದು, ನಾವು ಕಾನೂನು ಏನು ರಕ್ಷಣೆ ಮಾಡಕ್ ಕಾನೂನು ಪ್ರಕಾರ ನಾವು ಹೆಜ್ಜೆ ಹಾಕಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ಶಾಂತಿಯುತವಾಗಿ ಮಾಡ್ಲತ್ತೀವಿ। ಏನು ಬಾಡಿ ದಸ್ತಾಪುರ ತನಕ ಹೋಗಿತ್ತು, ಅವಾಗ ಗೊತ್ತಾದ್ಮೇಲೆ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು THO ಮಾತಾಡಿದಾಗ THO ಅಲ್ಲಿ ಏನು PM ಮಾಡಲ್ಲ ಅಂತ ಹೇಳಿದ್ರು, ನಾವು ಸುಲೇಪೇಟದಾಗ PM ಮಾಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿ ತಗೊಂಬರೋ ಟೈಮ್ನಾಗ ಅವಿನಾಶ್ ಜಾಧವ್ ಸರ್ ಬಂದ್ರು, ಅವ್ರನ್ನೂ ಕೂಡ ನಿಂತು ಏನು ಸಲೀಮನ ಮಗನಿಗೆ ತಗೊಂಡು ಸಮಾಧಾನ ಹೇಳಿದ್ರು, ಅವರು DHO ಮಾತಾಡಿದ್ರು। ಇದು ಮಿನಿಸ್ಟರ್ ಕ್ಷೇತ್ರ ಅದ, ಇದು CHC ಅದ, ಸಮುದಾಯ ಆರೋಗ್ಯ ಕೇಂದ್ರ ಅದ, ಅಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್ ಇರ್ಲಿಲ್ಲ ಅಂದ್ರೆ ಹೆಂಗ? ಇದು ನಾಚಿಕ್ ಪಡ್ತಕ್ಕಂಥ ಸಂಗತಿ ಅದ। ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಸುಮಾರು 200-300 ಜನ ಅವರು ಸುಲೇಪೇಟ್ PHCದಾಗೆ PM ಮಾಡತನ ಹೋಗಲ್ಲ ಅಂತಲತ್ತಾರ। ಅದಕ್ಕೆ ಇಮಿಡಿಯೇಟ್ ಆಗಿ ಬಂದು ನೀವು ಸುಲೇಪೇಟ್ದಾಗ PM ಮಾಡ್ಬೇಕಂತೇಳಿ DHO ಹೇಳಿದ್ರು। DHO ಇಮಿಡಿಯೇಟ್ ಆಗಿ DHO ಫೋನ್ ಮಾಡಿ ಅಲ್ಲಿ ಹೇಳಿದ ಮೇಲೆ ನಾವ್ ಇಲ್ಲಿ ಬಾಡಿ ತಗೊಂಡು ಬಂದಿವಿ। ಅದಕ್ಕಾಗಿ ಇವತ್ತಿನ ದಿವಸ ಮತ್ತೆ ನಾವು ಆ ಮೈಕ್ರೋ ಫೈನಾನ್ಸ್ಗಳಿಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡತ್ತೀವಿ ಅಂತಂದ್ರ ಅವ್ರಿಗೆ 1 ಕೋಟಿ ಪರಿಹಾರ ಕೊಡಬೇಕು, ಅವ್ರಿಗೆ ಮತ್ತೆ ಅವರು ಕುಟುಂಬದಾಗ ಒಬ್ಬರಿಗೆ ನೌಕರಿ ತಗೋಬೇಕು ಅಂತೇಳಿ ಮುಂದೆ ಈ ರೀತಿ ಆಗ್ಲಾರ್ದಂಗ ಸರ್ಕಾರ ಕ್ರಮ ತಗೋಬೇಕು। ತಾಲೂಕು ಆಡಳಿತದಾಗ ತಹಶೀಲ್ದಾರ DYSP ಇವರು ಇಂಥ ಮೈಕ್ರೋ ಫೈನಾನ್ಸ್ಗಳು ಎಷ್ಟವ ಕರೆದು ಅವ್ರಿಗೆ ಮತ್ತೊಂದು ಮೀಟಿಂಗ್ ತಗೋಬೇಕಂತೇಳಿ ಹೋರಾಟದ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ।